ನಮಸ್ಕಾರ. ಇವತ್ತು ಅಶ್ವಿನಿ ಕುಮಾರರ ಬಗ್ಗೆ. ಅಶ್ವಿನಿ ಕುಮಾರರು ಯಾರು ಅಂದರೆ ಸೂರ್ಯದೇವನ ಮಕ್ಕಳು, ಅಶ್ವಿನಿಯ ಪುತ್ರರು ಹೆಸರೇ ಹೇಳುವ ಹಾಗೆ. ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿಯನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಯಾಮಿನಿ ಎಂಬ ಮಕ್ಕಳು ಹುಟ್ಟಿರ್ತಾರೆ. ಆದರೆ ಸಂಜ್ಞಾದೇವಿಗೆ ಸೂರ್ಯನ ಶಾಖವನ್ನು ತಡೆದುಕೊಂಡು ಅವನೊಟ್ಟಿಗೆ ಸಂಸಾರ ಮಾಡ್ಕೊಂಡಿರಲಿಕ್ಕೆ ಇಷ್ಟ ಆಗದೆ ಏನು ಮಾಡ್ತಾಳೆ, ತನ್ನ ನೆರಳಿಗೆ ಜೀವ ಕೊಟ್ಟು ಆಕೆಯ ಛಾಯಾದೇವಿಯನ್ನು ಸೃಷ್ಟಿಸಿ ಸೂರ್ಯನ ಜೊತೆ ಸಂಸಾರ ಮಾಡಿಕೊಂಡಿರು ಅಂತ ಹೇಳಿ ಅವಳು ತವರು ಮನೆಗೆ ಹೋಗ್ತಾಳೆ. ಆದರೆ ತವರು ಮನೆಯಲ್ಲಿ ವಿಶ್ವಕರ್ಮನಿಗೆ ತನ್ನ ಮಗಳು ಹೀಗೆ ಗಂಡನ ಬಿಟ್ಟು ಮನೆಗೆ ಬಂದಿರೋದು ಸರಿ ಅನಿಸೋದಿಲ್ಲ. ಇವಳಿಗೂ ಕಿರಿಕಿರಿ ಆಗುತ್ತೆ. ಅಲ್ಲಿಂದ ಅವಳು ಹೊರಟು ಕಾಡಿಗೆ ಹೋಗ್ತಾಳೆ. ಆದರೆ ಈ ಕಾಮಾಂಧರಿಂದ ತನ್ನನ್ನು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ತಾನು ಕುದುರೆಯ ರೂಪವನ್ನು ತಾಳ್ತಾಳೆ, ಅಶ್ವಿನಿಯ ರೂಪವನ್ನು ತಾಳ್ತಾಳೆ. ಇತ್ತ ಏನಾಗುತ್ತೆ ಅಂದರೆ ಯಮನಿಗೆ ಈ ಛಾಯಾದೇವಿಯ ಮಲತಾಯಿ ಧೋರಣೆ ಬಗ್ಗೆ ಸ್ವಲ್ಪ ಅನುಮಾನ ಬರ್ತೀವಳು, ನನ್ನ ಅಮ್ಮ ಅಲ್ಲ ಅಂತ. ಅವಳು ಮಲತಾಯಿ ಧೋರಣೆ ತೋರಿಸ್ತಾ ಇರ್ತಾಳೆ. ಈ ಅನುಮಾನ ಬಂದಿದ್ದರಿಂದ ಅವನು ಈ ಅನುಮಾನ ವ್ಯಕ್ತಪಡಿಸ್ತಾನೆ. ಆಗ ಸೂರ್ಯನಿಗೂ ಗೊತ್ತಾಗುತ್ತೆ. ಸೂರ್ಯನು ಕೂಡ ಆಕೆಯನ್ನು ಪ್ರಶ್ನಿಸ್ತಾನೆ. ಆಗ ಅವಳು ಬಾಯಿಬಿಟ್ಟು ಸತ್ಯ ಹೇಳ್ತಾಳೆ. ಹಾಗಾದರೆ ತನ್ನ ಪತ್ನಿ ಸಂಜ್ಞಾದೇವಿ ಎಲ್ಲಿ ಹೋಗಿದ್ದಾಳೆ ಅಂತ ಅವನು ಧ್ಯಾನಸ್ಥನಾಗಿ ಯೋಚಿಸಿದಾಗ ಅಶ್ವಿನಿ ರೂಪದಲ್ಲಿರೋದು ಗೊತ್ತಾಗುತ್ತೆ. ಆತ ಕೂಡ ಒಂದು ಅಶ್ವರೂಪವನ್ನು ಧರಿಸಿ ಅವಳನ್ನು ಕೂಡ್ತಾನೆ. ಹಾಗೆ ಹುಟ್ಟಿದವರು ಅಶ್ವಿನಿ ಕುಮಾರರು. ಇವರು ಮಹಾಪ್ರಸಿದ್ಧ ವೈದ್ಯರು ಆಗ್ತಾರೆ. ಇವರು ಸದಾ ಜೇನುತುಪ್ಪದ ಒಂದು ಚೀಲವನ್ನು ಹಿಡ್ಕೊಂಡು ತಿರುಗ್ತಾರೆ ಅನ್ನೋದನ್ನು ಪುರಾಣ ಹೇಳುತ್ತೆ. ಅಂದರೆ ಜೇನು ಅಷ್ಟೊಂದು ಉತ್ತಮವಾದ ಔಷಧ ಅಂತ ಕೂಡ ಪ್ರತೀತಿ. ನಮಸ್ಕಾರ. ಇನ್ನೊಂದು ಕಥೆಯೊಂದಿಗೆ ಬರುತ್ತೇನೆ.